ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮ್ಮನ್ನು ನಮ್ಮ ದಾಂಡೇಲಿಯಿಂದ ಸುಮಾರು ಒಂದು 25 ಕಿಲೋಮೀಟರ್ ದೂರವಿರುವ ಕಾಳಿ ನದಿ ಬ್ಯಾಕ್ ವಾಟ್ರ್ ಅಂದರೆ ಹಿನ್ನೀರು ಅಂತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೇನೆ. ಸಾರಿ, ನಾವು ಹೋಗ್ತಿಲ್ಲ, ನಮ್ಮ ತಮ್ಮಂದ್ರೆ ಮೀನು ಹಿಡಿಯೋಕೆ ಹೋಗ್ತಿದ್ದಾರೆ. ನಿಮಗೂ ಕರ್ಕೊಂಡು ಹೋಗ್ತಿದ್ದೇನೆ, ಬನ್ನಿ. ನಾನು ನೋಡಿದಂಗೆ ನೀವು ನೋಡೋದು ಬೇಡವೇನು, ಎಷ್ಟು ಮೀನು ಹಿಡ್ದಾರ ಅವರು ಅಂತ. ಬನ್ನಿ. ನೀವು ಕರ್ನಾಟಕದ ಬೆಸ್ಟ್ ರೋಡ್ ನೋಡಿದ್ದೀರಿ ಅಂದ್ಕೊಂಡಿದ್ರೆ ಸಾರಿ, ನೀವು ಈ ರಸ್ತೆಯಲ್ಲಿ ಇನ್ನೂ ಟ್ರಾವೆಲ್ ಮಾಡಿಲ್ಲ ಅಂತಲೇ ಅರ್ಥ. ಇವತ್ತು ನಾನು ದಾಂಡೇಲಿಯಿಂದ ನೇರ ಕಾಳಿ ನದಿ ಹಿನ್ನೀರಿಗೆ ಅಂದರೆ ಬ್ಯಾಕ್ ವಾಟ್ರ್ ಮೀನಾ ಹಿಡಿಯೋಕೆ ನಾನಲ್ಲ, ನಮ್ಮ ತಮ್ಮಂದ್ರೆ ಸಾರಿ ಹೋಗೋಣ ನಡ್ರಿ, ಲೆಟ್ಸ್ ಗೋ. ದಾಂಡೇಲಿ ಸಿಟಿ ದಾಟ್ತಿದ್ದ ಹಾಗೆ ಸಿಟಿಗೆಯ ಗಿಜಿ ಸೌಂಡ್ ಎಲ್ಲ ಹೋಗ್ಬಿಟ್ಟು ನೀವು ವೆಸ್ಟರ್ನ್ ಘಾಟ್ ದಟ್ಟವಾದ ಅರಣ್ಯದೊಳಗೆ ಎಂಟ್ರಿ ಕೊಡ್ತಿದ್ರೆ ತಂಪಾದ ಗಾಳಿ, ಹಕ್ಕಿಗಳ ಕಿರಿಕಿರಿ ಸೌಂಡ್, ಅಬ್ಬಾ ಸ್ವರ್ಗವೇ ಅಂದರೆ ನಾನು ಇದೇ ಅನಿಸುತ್ತೆ. ಬೈಕ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದು ಅದೊಂದು ಮಸ್ತ್ ಎಕ್ಸ್ಪೀರಿಯೆನ್ಸ್ ಅಲ್ಲ. ನೆನಪಿರಲಿ, ನಾವು ಹೋಗ್ತಾ ಇರೋದು ಟೈಗರ್ ರಿಸರ್ವ್ ಪಕ್ಕದಲ್ಲೇ. ಅಂದರೆ ಸ್ವಲ್ಪ ಕಣ್ಣು ಆ ಸೈಡ್ ಈ ಸೈಡ್ ಮಾಡಿದರೆ ಜಿಂಕೆಗಳ ಅಥವಾ ಅಪರೂಪದ ಹಾರ್ನ್ಬಿಲ್ ಸಿಗ್ಬೋದು. ಸಿಗ್ತೇನೆ ನಿಮಗೆ? ಇಲ್ಲ ಅನಿಸುತ್ತೆ, ಮುಂದೆ ನೋಡುವ, ಸಿಗ್ಬೋದು. ಈ ರೋಡ್ ನೋಡ್ತಿದ್ರೆ ಹೇಗಿದೆ ಅಂತ, ಅಂಕು ಡೊಂಕು. ಕರ್ನಾಟಕದಲ್ಲಿ ಎಲ್ಲೂ ಹುಡುಕಿದ್ರು ಇಂಥ ರೋಡ್ ಸಿಗೋದೇ ಡೌಟು. ಬೆಸ್ಟ್ ಇದೆ ಅಲ್ಲ ರೋಡ್ ಇದು. ಅದರಲ್ಲಿ ಇದು ಬಸ್ನಲ್ಲಿನ ಟ್ರಾವೆಲ್ ಮಾಡಿದರೆ ಅನ್ಕೋ ನೀವು ವಾಂತಿ ಮಾಡಿ ಮೇಲೆ ಸುಸ್ತು ಆಗಬೇಕಾಗಿದ್ದವ್ರೆ. ಆ ರೀತಿ ಅಂಕು ರೋಡ್ ಇವು, ಘಾಟ್ ಸೆಕ್ಷನ್ ಇದೆಲ್ಲ. ನಾನಾದರೆ ಬಸ್ನಲ್ಲಿ ಕಾರ್ನಲ್ಲಿ ನಂಗೆ ಆಗೋದೇ ಇಲ್ಲ, ಹೋಗೋದೂ ಇಲ್ಲ ಅಂಥ ಡೇಂಜರ್ ಘಾಟ್ ಸೆಕ್ಷನ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಸೈಡ್ ಈ ಸೈಡ್ ಗ್ರೀನ್ರಿ, ಮಿಡ್ಲ್ ರೋಡು, ಒಂದು ಸ್ವರ್ಗನೇ ಅನಿಸೋ ರೀತಿ ಇದೆಯಲ್ಲ. ನನಗಾದರೆ ನಮ್ಮದು ಉತ್ತರ ಕನ್ನಡ ಅಂದರೆ ಪಂಚಪ್ರಾಣ. ಇದು ಇನ್ನೊಂದು ಸಲ ಚೆನ್ನಾಗಿ ತೋರಿಸ್ತೇನೆ ನಿಮ್ಗೆ ಕ್ಲಿಯರಾಗಿ. ಈಗ ರೈಟ್ ಸೈಡ್ ಹೋಗುವ, ಇನ್ನು ಸ್ವಲ್ಪ ಇದೆ ಹತ್ತಿರ. ಈ ರೋಡ್ ನೋಡಿ ಹೆಂಗಿದೆ ಅಂತ, ನಮ್ಮ ಇಂಡಿಯಾ ಮ್ಯಾಪ್ಗಳೆಲ್ಲ ಕಾಣ್ತದೆ ಇದರಲ್ಲಿ. ಬೆಸ್ಟ್ ಇರ್ತದೆ ರೋಡು. ಪಾಪ ಸ್ಕಿಡ್ ಆದರೆ ಮಾತ್ರ ಏನಿಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲದ್ದು. ನೋಡಿ ಅಲ್ಲಿ ಹೆಂಗಿದೆ ರೋಡ್. ಇದು ಹನಿಬಿ ಪಾರ್ಕ್. ಇದು ಹನಿಬಿ ಪಾರ್ಕ್. ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕೀಗಷ್ಟೇ. ಕಾಣ್ತಿದೆ ನೋಡಿದ್ರಾ? ಇದೆ. ಇಲ್ಲಿ ಒಂದು ಮರ ಕಾಣ್ತಿದೆಯಲ್ಲ, ಅಲ್ಲಿವರೆಗೆ ನೀರು ಬರ್ತದಂತ ನಮ್ಮ ಅಪ್ಪ ಅವರು ಹೇಳ್ತಾ ಇದ್ರು. ಅವರು ಸಣ್ಣವಾಗ ಬಂದಿದ್ರು, ನಾನಾದರೂ ಬರಲಿಲ್ಲ. ಇದೆಲ್ಲ ಫುಲ್ಲು ಕವರ್ ಆಗ್ತದಂತೆ ನೀರು ಫುಲ್. ಈ ಸಲ ಸೆಪ್ಟೆಂಬರ್ ಅಕ್ಟೋಬರ್ ನಮ್ಮ ದಾಂಡೇಲಿಯಲ್ಲಿ ಫುಲ್ಲು ಮಳೆ ಇರ್ತದಂದರೆ, ಈ ಸೈಡೆಲ್ಲ ನಮ್ಮ ಉತ್ತರ ಕನ್ನಡ ಅವಾಗ ಫುಲ್ಲು ತುಂಬಿರ್ತದೆ. ಅವಾಗ ನಾನು ನಿಮ್ಗೆ ತೋರಿಸ್ತೇನೆ. ನೀವು ಮಿಸ್ ಮಾಡಬೇಡಿ, ನಾನು ಹಾಕ್ತೇನೆ, ನಿಮ್ಗೆ ತೋರಿಸ್ತೇನೆ. ನೀವು ಬನ್ನಿ. ಆದರೆ ಎಷ್ಟು ಚೆನ್ನಾಗಿದೆಲ್ಲ ವ್ಯೂ, ಹತ್ತಿರನೇ ಇಲ್ಲೇ ಕಣ್ಣಿದ್ದು ದೂರ ಹೋಗ್ತಾ ಇದೆ ನೋಡಿರಿ. ಯಾವ ರೀತಿ ಹೇಳ್ರಿ, ಅದು ಬರಭೂಮಿಯಲ್ಲಿ ನಾವು ನೀರು ಸಿಗ್ತದೆ ಅಂಥದ್ದು, ನೀರು ಹೋಗ್ತಾ ಇರ್ತದೆ ಮೂವಿನಲ್ಲಿ ನೋಡ್ತೇವಲ್ಲ, ಆ ರೀತಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಮೂವಿ ಸ್ಪಾಟ್ ಇದ್ದಂಗಿದೆ. ನನಗಾದರೆ ಫುಲ್ ಲೈಕ್ ಆಯಿತು ಇದು ಜಾಗ. ಒಂದು ಸಲ ಬಂದೇ ಬರ್ತೇನೆ ನಾನಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಫಿಲ್ಮ್ನಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಅದು ನಮ್ಮ ತಮ್ಮಂದ್ರಿಗೆ ಯಾರೋ ಹೇಳಿದ್ರಂತೆ, ಹಳ್ಯಾಳ್ ಮತ್ತು ದಾಂಡೇಲಿ ಅವರು ಹೋಗಿ ಚೀಲ ಗಟ್ಟಲೆ ಮೀನು ಹಿಡ್ಕೊಂಬರ್ತಿದ್ದಾರೆ ಅಂತ. ಎಲ್ಲಿ ಬ್ಯಾಕ್ ವಾಟರ್ನಲ್ಲಿ. ಆದರೆ ಇದು ಗೊತ್ತಿಲ್ಲ ಅವರಿಗೆ, ಯಾವ ಪ್ಲೇಸ್ ಗೊತ್ತಿಲ್ಲ. ಬ್ಯಾಕ್ ವಾಟರ್ ಅಂತ ಅಷ್ಟೇ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ. ನಂಗೆ ಅನಿಸೋ ಮಟ್ಟಿಗೆ ಇಲ್ಲಿ ಎಲ್ಲೂ ನಾಳ ಇಲ್ಲ. ಅಂದರೆ ಅವ್ರಿಗೆ ಮೀನಾ ಸಿಗೋ ಡೌಟು. ಅಂದರೆ ಇಲ್ಲಿ ಮೀನಾ ಇರ್ತದೆ, ಆದರೆ ಸೈಡ್ನಲ್ಲಿ ಇರೋದಿಲ್ಲ, ಮಿಡ್ಲೇ ಇರ್ತದೆ. ಅವರು ಬೋಟ್ನಲ್ಲಿ ಇವರು ಹಿಡಿಲಿಕ್ಕಷ್ಟೇ ಇಲ್ಲಿ ಯೂಸ್ ಆಗೋದು. ಇವರು ಇದು ತೊಗೊಂಡೋಗಿದ್ದಾರೆ, ಏನದು ಗಾಲ ಅಂತಾರಲ್ಲ ಮೀನಾ ಹಿಡಿಲಿಕ್ಕೆ, ಅದು ಏನೋ ತೊಗೊಂಡೋಗಿದ್ದಾರೆ ಅವರು. ಅದಕ್ಕೆ ಹಿಟ್ಟು ಹಚ್ಚಿಡಿತಾರಲ್ಲ ಅಲ್ಲಿ. ಇಲ್ಲಿ ಸಿಗೋ ಡೌಟ್, ಯಾಕಂದರೆ ಇಲ್ಲಿ ಮೀನಾ ಸೈಡಿಗೆ ಇರೋದಿಲ್ಲ, ಮಿಡ್ಲಿರುತ್ತೆ. ನಾಳ ಎಲ್ಲಿರುತ್ತದಲ್ಲ, ಅಲ್ಲೇನಾಗುತ್ತೆ ಅಂದರೆ ಮಳೆ ಬಿದ್ದ ತಕ್ಷಣ ಮೀನುಗಳೆಲ್ಲ ಮೇಲೆ ಬರುತ್ತಲ್ಲ, ಅವ್ರಿಗೆ ಮೀನು ಹಿಡಿಲಿಕ್ಕೇನು ಪ್ರಾಬ್ಲಮ್ ಇಲ್ಲ. ನೀರಲ್ಲಿ ಬೆಸ್ಟ್ ಮೀನು ಸಿಗುತ್ತೆ. ನಂಗೆ ಇದು ಸ್ಪಾಟ್ ಅನ್ನಿಸ್ತಲ್ಲ, ಯಾಕಂದರೆ ಯಾರೂ ಇಲ್ಲ. ಅವ್ರು ಹೇಳಿದ್ರು ಫುಲ್ಲು ಜನ ಇದ್ದಾರೆ, ತೊಗೊಂಬರ್ತಿದ್ದಾರೆ ಅಂತ, ಹೋಗಿದ್ದಾರೆ. ಈಗ ನೋಡಿದರೆ ಇಲ್ಲಿ ಬಂದು ನಿಂತ್ಬಿಟ್ಟಾರೆ ಇವರು. ನಂಗೆ ಅನ್ಸ್ಬಿಟ್ಟು ಇದೆಲ್ಲ ಅವರು ಸ್ಪಾಟ್. ಇದು ನಮ್ಮ ಸಣ್ಣ ತಮ್ಮ ಇವನು. ಚೆನ್ನಾಗಿದೆ ಅಲ್ಲ ಜಾಗ. ಇಲ್ಲಿ ಇವನು ದೊಡ್ಡವನು, ಇವನು ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ. ಮುಗೀತು ಈಗ ಡಿಸ್ಕಷನ್ ಮಾಡಿ ನಡೀತಾ ಇದ್ದಾರೆ ನೋಡಿ. ಈಗ ಈ ರೋಡ್ ನೋಡಿ ಹೆಂಗಿದೆ. ಯಾಕೆ ಇವ್ರು ಇಲ್ಲಿ ಬರಬೇಕಿತ್ತು ಇವರಿಗೆ?
ಇಲ್ಲಿ ದಾಟ್ತದೆ ಇಲ್ಲ ಗಾಡಿ ಅಂತ ಡೌಟ್ ಬರ್ತಿದೆ ನನಗೆ. ನೀರು ನೋಡಿದರೆ ಹೋಗ್ತಾ ಬರ್ತಾ ಇದ್ದಾವೆ, ಸ್ಪೀಡ್ ಇಲ್ಲ, ಅಷ್ಟು ಗಾಡಿ ಹೋಗಬೇಕು. ಎಷ್ಟಿದೆ ಒಳಗಡೆ ಗುರ್ತಾಗ್ತಾ ಇಲ್ಲ ಅಲ್ಲಿ. ಇವನು ದೊಡ್ಡವನು ಹೋಗ್ತಿದ್ದಾನೆ ಅಲ್ಲಿ ದಾಟ್ಕೊಂಡು. ಬೆಸ್ಟ್ ಇದೆ ನೋಡ್ರಿ ರೋಡದು. ಬರ್ತಿದ್ದಾನೆ. ಗಾಡಿ ಅನ್ಕೊಂಡಿರ್ತೆ, ನನಗೆ ವರ್ಷ ಪೂರ್ತಿ ತೊಳೆದಿಲ್ಲ, ನೀವು ಈಗಾದರೂ ತೊಳೆದಿದ್ರೆ ಪುಣ್ಯ ಕಟ್ಕೋರಿಯಪ್ಪ ಅಂತ. ಈ ಸ್ಕಿಡ್ ನೋಡಿ ಹೆಂಗಾಗ್ತಿದೆ ಅಂತ. ವಾವ್, ಇಲ್ಲಿ ನೋಡಿದರೆ ಚೆನ್ನಾಗಿದೆ ಪ್ಲೇಸ್. ಅದು ಮುಂಗಾರು ಮಳೆಯೆಲ್ಲ ಇದೆ ಅಲ್ಲ ಒಂದು, ಅವನು ಗಣೇಶಲ್ಲಿ ಇದ್ರ ಪಕ್ಕಕ್ಕೆ ಕುಂತು ಕುಡಿತಾನಲ್ಲ, ಅದು ಏನೋ ಕುಡಿತಿರ್ತಲ್ಲ, ವೈಟ್ ಕಲರ್ದು ಏನೋ ಇರ್ತದಲ್ಲ, ಅದು ಪ್ಲೇಸ್ ಇದ್ದಂಗೆ ಚೆನ್ನಾಗಿದೆ. ಇದು ಗ್ರೀನ್ರಿ, ಮಂಜು ಬೀಳ್ತಾ ಇದೆ, ಮಳೆ ಬೀಳ್ತಾ ಇದೆ, ಗಾಡಿ ಸ್ಕಿಡ್ ಆಗ್ತಾ ಇದೆ. ಇಲ್ಲಿ ಬಿಸಿಲು ಕೆಳಗೆ ಬಂದು ಪಿಕ್ನಿಕ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಸ್ಪಾಟ್ ಇದು. ಜಾಗ ಗುರುತಿಲ್ಲ, ಮೀನಾ ಹಿಡ್ಲಿಕ್ಕೆ ಹೋಗ್ತಾರೆ ಇವರು. ಎಲ್ಲಿ ಸಿಗಬೇಕು ಇವರಿಗೆ? ಮೂವಿನಲ್ಲಿ ನೋಡ್ತಾ ಇದ್ದಂಗೆ ಅನಿಸ್ತಾ ಇದೆ ಅಲ್ಲ ಇಲ್ಲಿ ಪ್ಲೇಸ್. ಮತ್ತೊಂದು ಕಡ್ಡಾಯಿಂದ ಇಳಿದು ಬರ್ತಾ ಇದ್ದಾನೆ. ಯಾಕೆ ಬೇಕಿತ್ತು ಇವ್ರಿಗೆಲ್ಲ ಇದು? ಹೀಗೆ ಇಲ್ಲಿ ಇಳಿತಾ ಇದ್ದಾನೆ ನೋಡಿ. ಸರಿ, ಇನ್ನೂ ದೊಡ್ಡದಿದೆ ವಿಡಿಯೋ ಇದು. ಮುಂದೆ ಮೀನಾ ಫುಲ್ ಸಿಕ್ಕಿದ ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ವರ್ಷ ಸ್ಪಾಟಿಗೆ ಹೋಗಿಲಿಕ್ಕಂತ. ಸೆಕೆಂಡ್ ಪಾರ್ಟ್ ಇದೆ, ಯಾರೂ ಮಿಸ್ ಮಾಡಬೇಡಿ. ಯಾಕಂದರೆ ಈ ದೊಡ್ಡ ಲೆಂತ್ ಆಗುತ್ತೆ, ನಿಮಗೂ ಬೇಜಾರಾಗುತ್ತೆ ನೋಡಲಿಕ್ಕೆ. ಅದಕ್ಕಾಗಿ ಸೆಕೆಂಡ್ ಪಾರ್ಟ್ವರೆಗೆ ವೇಟ್ ಮಾಡಿ. ಫುಲ್ ಕಷ್ಟಪಟ್ಟಿದ್ದಾರೆ ಅವ್ರು ಮೀನಾ ಇಡಲಿಕ್ಕೆ, ಆದರೂ ಚೆನ್ನಾಗಿ ದೊಡ್ಡ ದೊಡ್ಡ ಮೀನಾ ಸಿಕ್ಬಿಟ್ಟಿದ್ದಾವೆ ಅವ್ರಿಗೆ. ವೇಟ್ ಮಾಡಿ, ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ನೋಡಂತ್ರಿ, ಓಕೆನಾ? ಇನ್ನೂ ಇಂಥ ಒಳ್ಳೆ ಒಳ್ಳೆ ನಮ್ಮ ಉತ್ತರ